ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ನಿನ್ನೆ ಬಿಜೆಪಿಗರು ನಡೆಸಿದಂತಹ ಪ್ರತಿಭಟನೆಗೆ ವಿರುದ್ಧವಾಗಿ ನಡೆಸಿದಂತಹ ಪ್ರತಿಭಟನೆ ಇದು. ಮಡಿಕೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಆದಂತಹ ಪ್ರೊಟೆಸ್ಟ್. ಬಿಜೆಪಿಯವರು ನಾಟಕೀಯವಾಗಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಪ್ರತಿಭಟನಾ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕ ಪೊನ್ನಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ವಿನಯ್ ಅವರ ಪತ್ನಿಗೆ ಬರೆದ ಪತ್ರದ ಬಗ್ಗೆ ಮಾಹಿತಿ ಇಲ್ಲ. ಕೊನೆ ಪಕ್ಷ ಅಂತ್ಯಕ್ರಿಯೆಯಲ್ಲಿ ಬಿಜೆಪಿ ನಾಯಕರುಗಳು ಇರಲಿಲ್ಲ. ವಿನಯ್ ಸೋಮಯ್ಯ ಸಾವಿಗೆ ಬಿಜೆಪಿಯವರೇ ನೇರ ಕಾರಣ, ಬಿಜೆಪಿ ನಾಯಕರೇ ಕಾರಣ ಅಂಥೇಳಿ ಶಾಸಕ ಪೊನ್ನಣ್ಣ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣ ಏನಿದೆ ಅದು ದಿನಕ್ಕೊಂದೊಂದು ತಿರುವು ಪಡಿತಾ ಇದೆ. ಹೀಗಾಗಿ ಒಂದು ರೀತಿ ಸಾಕಷ್ಟು ಅನುಮಾನಗಳು ಕೂಡ ಕಾಡ್ತಾ ಇದೆ. ಮೊದಲ ಬಾರಿಗೆ ಸಾಮಾಜಿಕ ಜಾಲತಾಣ ಏನಿದೆ ವಾಟ್ಸಪ್ ಗ್ರೂಪ್ನಲ್ಲಿ ಅವರ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಡೆತ್ ನೋಟ್ ಅಂತ ಏನು ಅವರು ಬರೆದಿದ್ರು, ನನ್ನ ಸಾವಿಗೆ ಹಲವಾರು ಜನರು ಕಾರಣ, ತಣ್ಣೀರಮೈನ, ಎಸ್ ಪೊನ್ನಣ್ಣ, ಮಂತ್ರಗೌಡ ಅಂತ ಉಲ್ಲೇಖ ಆಗಿತ್ತು. ಆದರೆ ಇದೀಗ ಮತ್ತೊಂದು ಏನು ಡೆತ್ ನೋಟ್ ಅವರು ಸಾಯುವ ಮುನ್ನವೇ ಒಂದು ರೀತಿ ಮೊದಲೇ ತೀರ್ಮಾನವನ್ನು ಮಾಡಿದ್ರ ಅಥವಾ ಮಾನಸಿಕ ಖಿನ್ನತೆಗೆ ಒಳಗಾಗಿರೋ ಕಳೆದ 2 ತಿಂಗಳಿಂದ ಸಾಕಷ್ಟು ಅನುಮಾನ ಉಂಟಾಗ್ತಾ ಇದೆ. ಇದರೊಂದಿಗೆ ತನ್ನ ಹೆಂಡತಿಗೂ ಕೂಡ ಒಂದು ಲೆಟ್ರನ್ನು ಬರೀತಾರೆ, ನನ್ನ ಕ್ಷಮಿಸ್ಬಿಡು, ನನಗೆ ಸಾಕಷ್ಟು ತೊಂದರೆ ಆಗ್ತಿದೆ ಪೊಲೀಸವರಿಂದ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ವಿರಸಪೇಟೆ ಶಾಸಕರಾಗಿರ್ತಕ್ಕಂಥ ಎಸ್ ಪೊನ್ನಣ್ಣವರು ನನ್ನ ಜೊತೆ ಇದ್ದಾರೆ. ಸರ್, ಈಗ ಲೆಟ್ರು ಒಂದಷ್ಟು ಇವತ್ತು ಸಾಮಾಜಿಕ ಜಾಲದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅದು ಪೊಲೀಸರಿಗೆ ಸಿಕ್ತಂತಹ ಮೊದಲನೆಯ ಸಾವಿನ ಲೆಟರು. ನೀವು ಆ ಆರಂಭದ ದಿನದಲ್ಲಿ ಹೇಳಿದ್ರಿ ಏನೋ ಫೈನಾನ್ಸ್ ವಿಚಾರದಲ್ಲಿ ಏನಾದರೂ ಆಗಿರಬಹುದು ಅನ್ನೋದು ಒಂದು ಸಣ್ಣದಾಗಿ ಹೇಳಿದ್ರಿ. ಬಟ್ ಈ ಒಂದು ಲೆಟರ್ ಸಾಕಷ್ಟು ಅನುಮಾನವನ್ನು ಉಂಟು ಮಾಡ್ತಾ ಇದೆ ಸರ್, ಏನು ಹೇಳ್ತೀವಿ? ಇಲ್ಲ, ನಾನು ನೋಡಿಲ್ಲ ಲೆಟರ್ನ. ಆಮೇಲೆ ಯಾರಿಗೆ ಕಳಿಸಿದ್ದಾರೆ, ಯಾವಾಗ ಕಳಿಸಿದ್ದಾರೆ ಲೆಟ್ರು ಅಂತ ಹೇಳುವಂಥದ್ದು ಕೂಡ ಸ್ಪಷ್ಟ ಆಗಿಲ್ಲ. ತಾವು ಹೇಳ್ತಾ ಇದ್ದೀರಾ, ನೋಡೋಣ, ಲೆಟ್ರ್ ಏನಾರು ಇದ್ದರೆ ನೋಡಿ ಹೇಳ್ತೀವಿ. ಅಂದರೆ ನಾವೀಗ ಪ್ರತಿಕ್ರಿಯೆ ಕೊಡೋಕ್ಕಾಗುವುದು ಯಾವುದನ್ನು ಇವರು ನಿನ್ನೆವರೆಗೂ ಅಥವಾ ಇವತ್ತಿನವರೆಗೂ ಡೆತ್ ನೋಟ್ ಅಂತ ಹೇಳ್ತಾ ಇದ್ರು, ಅದಕ್ಕೆ ಪ್ರತಿಕ್ರಿಯೆ ಕೊಡೋಕ್ಕಾಗ್ತದೆ. ನಾನು ಯಾವುದು ಮತ್ತೊಂದು ಬಂದಿದೆ ಅಂತ ಹೇಳಿದ್ರೆ ನೋಡ್ಬೇಕು ಅದೇನಿದೆ ಅಂತ. ಆದರೆ ಏನೇ ಇರಲಿ, ಒಬ್ಬ